ಅದಕ್ಕೆ ಅವನು ಅನುಭವದಿಂದ ಹೇಳಿದ್ದು 19ನೇ ವಾಕ್ಯದಲ್ಲಿ, ಅನುದಿನವೂ ನೆಕ್ಸ್ಟ್ ಹೋದ್ರಿ, ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹೋದ್ರಿ ಆ ವಾಕ್ಯನ ಇನ್ನೊಂದು ಸರಿ, ಭಾರವನ್ನು ಹೊರುವ ಕರ್ತನು. ಹಂಗಿದ್ರೆ ದೇವ್ರು ಯಾರು ಗೊತ್ತಾ ನಿಮಗೆ? ಯೋಚನೆ ಮಾಡಿ ನೋಡ್ರಿ. ನನಗೆ ಈ ವಾರದಲ್ಲಿ ಈ ಪದ ಓದಿದ್ಮೇಲೆ ಒಂದು ಸನ್ನಿವೇಶ ಜ್ಞಾಪಕ ಬಂತು. ನೀವು ಟ್ರೈನ್ನಲ್ಲಿ ಭಾರ ಹೊತ್ಕೊಂಡು ಹೋಗುವಾಗ ಗಮನ ಇಟ್ಟು ಕೇಳ್ರಿ, ನೀವು ಟ್ರೈನ್ನಲ್ಲಿ ಹೆಚ್ಚು ವಯಸ್ಸಾದಂಥ ಮುದುಕರುಗಳು ಲಗೇಜೆಲ್ಲ ಎತ್ಕೊಂಡು ಇಳಿದಿದ್ದ ತಕ್ಷಣ ಒಬ್ಬ ಕೂಲಿ ಅವನು ರೆಡ್ ಬಟ್ಟೆ ಹಾಕ್ಕೊಂಡು ಓಡಿ ಬರ್ತಾನೆ. ಅವನು ಬಂದು ನಿಮ್ಮ ಲಗೇಜ್ನ ಎತ್ಕೊತಾನೆ. ನಿಮಗೆ ಗೊತ್ತಾಗ್ತಿದೆಯಾ? ನನಗೆ ಈ ವಾರದಲ್ಲಿ ಈ ಅಂಶ ಕಣ್ಣೀರು ಬರೆಸ್ತು. ನಮ್ಮ ದೇವರು ಯಾರು ಗೊತ್ತಾ? ನಾವು ಭಾರ ಹೊರಲಿಕ್ಕಾಗದೆ ಕೆಳಗಿಳಿದಾಗ ನಮ್ಮ ಭಾರವನ್ನು ಹೊರುವಂಥ ಕೂಲಿ. ಸುಮ್ಮನೆ ಓದ್ಬೇಡ್ರಿ ಆ ಪದನ. ಯಾರು ಆ ದೇವರು? ನಮ್ಮ ಭಾರವನ್ನು ಓದ್ರಿ ಆ ವಾಕ್ಯ, ಭಾರವನ್ನು ಹೊರುವ ಕರ್ತನಿಗೆ. ವಾ, ನಿಮ್ಗೆ ಅರ್ಥ ಆಗಿದೆಯಾ ಆ ಪದ? ದೇವರು ಯಾರು? ಯಾಕೆ ನೀವು ಆತನನ್ನು ಆರಾಧಿಸ್ಬೇಕು ಗೊತ್ತಾ? ನೀವು ಯಾರೆಲ್ಲ ಭಾರಗಳಿಂದ ಭಾನುವಾರ ಬರ್ತಿರೋ, ಯಾಕೆ ನೀವು ಆರಾಧನೆ ಮಾಡುವಾಗ ಕಣ್ಣೀರು ಸುರಿಸುವಾಗ ಆ ಭಾರಗಳೆಲ್ಲ ಮೇಲೆತ್ತಲ್ಪಡುತ್ತೆ ಅಂದರೆ, ಆ ಭಾರವನ್ನು ಹೊರುವಂಥ ರೆಡ್ ಬಟ್ಟೆ ಹಾಕ್ಕೊಂಡಂಥ ಒಬ್ಬ ಕೂಲಿ ಏನೇ? ಯಾರು? ಯೇಸು ಸ್ವಾಮಿ. ನಿಮ್ಗೆ ಅರ್ಥ ಆಗ್ತಿದೆಯಾ ಆ ಪದ? ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ದಾವೀದ ಏನು ಹೇಳ್ತಾ ಇದ್ದಾನೆ ಈ ಕೀರ್ತನೆಯಲ್ಲಿ? ಜೀವನದಲ್ಲಿ ಸವಾಲುಗಳಿದೆಪ್ಪ, ಶತ್ರುಗಳಿದ್ದಾರಪ್ಪ, ಆದರೆ ದೇವರ ಸಾನ್ನಿಧ್ಯಕ್ಕೆ ನಾನು ಬರುವಾಗ ಜನರ ಭಾರವನ್ನು ಹೊರುವಂಥ, ಅಪಾಯವನ್ನು ತಪ್ಪಿಸುವಂತಹ ಒಬ್ಬ ದೇವರ ಹತ್ರ ನಾವು ಬರಬೇಕು ಅಂತ ಹೇಳ್ತಾ ಇದ್ದಾನೆ. ಎರಡನೇದಾಗಿ ಎಲ್ಲರೂ ಹೇಳಿ, ಅನುದಿನವೂ. ನಮಗೆ ಮೊದಲು ಭಾರ ಇದೆ, ಎರಡನೇದಾಗಿ ಹೇಳ್ರಿ, ಅನುದಿನವೂ ಭಾರ ಹೊರುವಂತಹ ಕರ್ತನಿದ್ದಾನೆ. ಅದಕ್ಕೆ ಶತ್ರುಗಳನ್ನು ಚದರಿಸೋದರ ಮಧ್ಯದಲ್ಲಿ ದೇವರ ಶಕ್ತಿ ಚಲಿಸ್ತಾ ಇರುವಂಥ ಅದರ ಮಧ್ಯದಲ್ಲಿ ದೇವರ ಶಕ್ತಿ ಬಲವಾಗಿ ಪ್ರಕಟವಾಗ್ತಾ ಇದೆ. ಅದು ದೇವರ ಶ್ರೇಷ್ಠವಾದಂಥ ಗುಣ. ದೇವರ ಶ್ರೇಷ್ಠವಾದಂಥ ಗುಣ ಏನು ಗೊತ್ತಾ? ದೊಡ್ಡ ಶಕ್ತಿವಂತ ಪರಾಕ್ರಮಶಾಲಿಯಾದಂಥ ಶತ್ರುಗಳನ್ನು ಓಡಿಸ್ತಾ ಇರುವಂಥ ದೇವರು. ಆ ಕೀರ್ತನೆಯಲ್ಲಿ ನೋಡ್ರಿ 68 ಇನ್ನೊಂದು ವಾಕ್ಯ ಅದ್ಭುತವಾಗಿದೆ. 4ನೇ ವಾಕ್ಯ, ದೇವರಿಗೆ ಗಾಯನ ಮಾಡ್ರಿ, ಆತನ ನಾಮವನ್ನು ಭಜಿಸಿರಿ, ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವ ಆತನಿಗೆ ಏನು ಮಾಡ್ರಿ ನೀವು? ರಾಜಮಾರ್ಗವನ್ನು ನೋಡ್ರಿ. ಸವಾರಿ ಮಾಡೋದಕ್ಕೆ ಬರ್ತಾ ಇರುವಂತಹ ದೇವರು, ಇಷ್ಟು ದೊಡ್ಡ ಗ್ರೇಟ್ ಹೈ ಅಂಡ್ ಆಸಮ್ ಗಾಡ್, ಅದ್ಭುತವಾದಂಥ ದೇವರು. 5ನೇ ವಾಕ್ಯದಲ್ಲಿ ಏನು ಮಾಡ್ತಾ ಇದ್ದಾನೆ? ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಏನಾಗಿದ್ದಾನಂತೆ? ನೋಡಿದ್ರಾ ದೇವರು ಯಾರು ಅಂತ? ಇಲ್ಲಿ ಶತ್ರುಗಳನ್ನು ಓಡಿಸ್ತಾ ಇದ್ದಾನೆ, ಇಷ್ಟು ದೊಡ್ಡ ದೇವರು. ಆದರೆ ದಿಢೀರಂತ ಒಂದು ವಾಕ್ಯನ ದಾವೀದ ಬರೆಸ್ತಾ ಇದ್ದಾನೆ. ಆ ದೇವರು ಬರೀ ದೊಡ್ಡ ದೇವರು ಮಾತ್ರ ಅಲ್ಲಪ್ಪ, ದಿಕ್ಕಿಲ್ಲದವರಿಗೆ, ಭಾರ ಹೊರುತ್ತಾ ಇರುವಂತಹ ಜನರುಗಳಿಗೆ, ವಿಧವೆಯರುಗಳಿಗೆ ದೇವರು ಏನಾಗಿದ್ದಾನಂತೆ? ಸಹಾಯಕನಾಗಿದ್ದಾನೆ. ಈ ವಾರ ನಾನು ಶುಕ್ರವಾರ ವಾಕ್ಯ ಕೊಟ್ಟು ಕೆಳಗಡೆ ಬಂದಿದ್ದ ತಕ್ಷಣವೇ ಒಬ್ಬ ವಯಸ್ಸಾದಂಥ ಅಜ್ಜಿ ಅಳ್ತಾ ಅಳ್ತಾ ವಾಕ್ಯ ಕೇಳ್ತಾ ಇದ್ಲು. ಅವಳ ಮುಖದಲ್ಲಿ ಎಂಥ ಒಂದು ಅದ್ಭುತವಾದಂಥ ಪ್ರಸನ್ನತೆ. ಜಯಮ್ಮ ಅವಳ ಹೆಸರು. ವಾಕ್ಯ ಕೊಟ್ಟು ಕೆಳಗಡೆ ಬಂದಿದ್ದ ತಕ್ಷಣ ಆ ತಾಯಿ ನನ್ನ ತಪ್ಪಿಕೊಂಡ್ಲು, ನನ್ನ ಕೈ ಹಿಡ್ಕೊಂಡು ನನಗೆ ಮುತ್ತಿಟ್ಲು. ಹಳ್ಳಿಯವಳು. ಅಪ್ಪ, ಇವತ್ತು ದೇವರೇ ನಿನ್ನ ಕರೆಸಿ ನನಗೆ ವಾಕ್ಯ ಕೊಟ್ಟನಪ್ಪ. ಮಾಡಿ ಹತ್ತು ಬಂದಿದ್ದಾಳೆ ವಾಕ್ಯ ಕೇಳಲಿಕ್ಕೆ. ಏನು ಅವಳ ಹೃದಯದಲ್ಲಿರುವಂಥ ಭಾರ. ಅವಳು ಹೇಳ್ತಾ ಇದ್ದಾಳೆ, ನನ್ನ ಮಗಳಿಂದ ನಾನು ರಕ್ಷಣೆ ಹೊಂದ್ಕೊಂಡೆ, ಆದರೆ ಇವತ್ತು ನನ್ನ ಮಗಳೇ ದೇವರಲ್ಲಿಲ್ಲಪ್ಪ. ನಾನು ಒಬ್ಬಳೇ ಒಂದು ರೂಮಲ್ಲಿದ್ದೀನಿ, ನನ್ನ ಮಕ್ಕಳು ಎಲ್ಲರೂ ಬೇರೆಯವರೆಲ್ಲ ಕೈ ಬಿಟ್ಟವ್ರೆ, ಆದರೆ ನೀನು ವಾಕ್ಯ ಇವತ್ತು ನನ್ನನ್ನು ಬಲಪಡಿಸ್ತಪ್ಪ. ಅವಳಿಗೆ ಯಾರೂ ಇಲ್ಲ. ನಾನು ಕೇಳಿದೆ, 78 ವಯಸ್ಸು, ಹೆಂಗಮ್ಮ ಊಟ ಮಾಡ್ಕೊತೀಯ? ನಾನೇ ನಿಧಾನಕ್ಕೆ ಮಾಡ್ಕೊತೀನಿ. ಯಾರು ಅವಳಿಗಿದ್ದಾರೆ? ದೇವರಿದ್ದಾನೆ. ಅವಳ ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ದೆಲ್ಲರ ಮುಖ ಸೇರಿಸಿದ್ರು ಅವಳ ಮುಖಕ್ಕೆ ಹೋಲ್ಸೋಕ್ಕಾಗಲ್ಲ, ಅಷ್ಟು ಪ್ರಸನ್ನತೆ. ತಪ್ಪಾಗಿ ಹೇಳ್ತಾ ಇಲ್ಲ. ವಯಸ್ಸಾದ ಅಜ್ಜಿ ಅಳ್ತಾ ಇದ್ದಾಳೆ, ಮುಖದಲ್ಲಿ ಎಂಥ ಒಂದು ಪ್ರಸನ್ನತೆ. ಯಾಕೆ ಆ ಪ್ರಸನ್ನತೆ ಕೆಲವರಿಗಿದೆ ಗೊತ್ತಾ? ಆ ದಿಕ್ಕಿಲ್ಲದ ವಿಧವೆಯರುಗಳು ದೇವರನ್ನು ಆತ್ಕೊಂಡಿದ್ದಾರೆ. ಎಷ್ಟು ಖುಷಿ ಆಯ್ತು ಅಂದರೆ, ಏನೋ ನಾನು ಸ್ವಂತ ಅಜ್ಜಿ ನೋಡ್ದಂಗೆ ನನಗನ್ನಿಸ್ತು. ಯಾಕಂದರೆ ದೇವರು ಅಗತ್ಯವನ್ನು ತಿಳಿದವನು, ಕಾಳಜಿ ಉಳ್ಳವನು. ಆ ದೇವರು ಆ ಶತ್ರುಗಳು ಓಡಿಸೋದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ದೇವರಿಗಿದೆಯೋ, ದಿಕ್ಕಿಲ್ಲದವರ ವಿಧವೆಯರುಗಳ ಭಾರವನ್ನು ಹೊರುವುದಕ್ಕೂ ಅಷ್ಟೇ ಇಂಟ್ರೆಸ್ಟ್ ಇದ್ದಾನೆ, ಅಷ್ಟೇ ಆಸಕ್ತಿ ಇದೆ. ಅದಕ್ಕೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಗೊತ್ತಾ, ಸತ್ಯವೇದದಲ್ಲಿ ಇನ್ನೊಂದು ಕಡೆನೂ ಐಗುಪ್ತದ ಜನರುಗಳಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡಬೇಕಾಗಿತ್ತು ಮೋಶೆ. ಬಿಡುಗಡೆ ಮಾಡಲಿಕ್ಕೆ ಆ ಜನರುಗಳ ಹತ್ರ ಹೋಗಿ ಹೇಳಬೇಕು. ದೇವರು ಮೋಶೆನ ಕರೀತಾರೆ, ನೀನು ಹೋಗು, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಹೋಗು. ಮೋಶೆ ಏನು ಕೇಳ್ದ ಗೊತ್ತಾ? ದೇವರೇ,
ನೀನು ಯಾರು ಅಂತ ಅವ್ರೇನಾದರೂ ಕೇಳಿದ್ರೆ ನಾನೇನು ಹೇಳಿ? ದೇವರು ಹೇಳ್ತಾನೆ, ನಾನು ಇರುವಾತನು ಅಂತ ಹೇಳು. ಏನಂದರೆ ಇಂಗ್ಲೀಷ್ನಲ್ಲಿ ಯಾಹ್ವೆ. ಯು ಟೆಲ್ ದೆಮ್ ದಟ್ ಐ ಆಮ್ ಯಾಹ್ವೆ. ಇರುವಾತನು ಅಂದ್ರೆ ಅರ್ಥ ಏನು ಗೊತ್ತಾ? ಅವ್ರ ಸಮಸ್ಯೆ ಜೊತೆ ನಾನು ಇದ್ದೀನಿ ಅಂತ ಹೇಳು ಅಂತ. ನೀವು ಹೇಳ್ತಿದ್ದೀರಲ್ಲ, ಮಕ್ಕಳ ಭಾರ, ಮನೆ ಭಾರ, ಸೇವೆ ಭಾರ, ಏನೆಲ್ಲ ನೀವು ಭಾರ ಹೇಳ್ತಿದ್ದೀರೋ ಅವೆಲ್ಲ ಇರುವಾಗಲೂ ಆತನು ಬಿಟ್ಟು ಓಡೋ ಆತನಲ್ಲ, ಇರುವಾತನು. ಐಗುಪ್ತರಿಗೆ ದೇವರು ಇಸ್ರಾಯೇಲ್ ಜನರಿಗೆ ದೇವರು ಏನೇನೋ ಹೆಸರು ಹೇಳ್ಬೋದಾಗಿತ್ತು, ಆದರೆ ದೇವರು ಹೆಸರು ಹೇಳ್ತಾ ಇದ್ದಾನೆ, ಇರುವಾತನು ಅಂತ ಹೇಳು. ನನಗೀಗಲೂ ನೆನಪಿದೆ, ನನ್ನ ಜೀವಿತದಲ್ಲಿ ಒಂದು ಸಮಯದ ಹೊರೆ ಬಂದಾಗ, ಯಾರಾದರೂ ನನಗೊಂದು ಹೆಲ್ಪ್ ಮಾಡ್ತಾರ ಅಂತ ಓಡಿದಾಗ, ಒಬ್ಬ ವ್ಯಕ್ತಿ ನನಗೆ ಭಾಳ ನಿರೀಕ್ಷೆ ಇಟ್ಕೊಂಡು ಹೋದೆ. ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅವ್ರು ಮಾತಾಡಿ ನನ್ನ ನೋಯಿಸಿ ಆಚೆ ಬರುವಾಗ, ಯಾಕಾದರೂ ನಾನು ಇವ್ರ ಹತ್ರ ಹೋಗಿ ಭಾರ ಹೇಳಿದ್ನೋ, ನಾನು ಇಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರಲ್ಲ ಅಂತ ಹೇಳಿ ಆ ರೈಲ್ವೆ ಟ್ರ್ಯಾಕ್ನಲ್ಲೇ ನಾನು ನಡ್ಕೊಂಬಂದಿದ್ದೀನಿ. ಇಷ್ಟು ವರ್ಷ ನಮ್ಮದವರು ಒಂದು 10 ನಿಮಿಷದಲ್ಲಿ ಹೆಂಗೆಲ್ಲ ಎದೆ ಸೀಳಬೇಕು ಹಂಗೆಲ್ಲ ಮಾತಾಡ್ಬಿಟ್ರಲ್ಲ. ಇವ್ರ ಹತ್ರ ನಾನು ಏನು ಎದುರು ನೋಡಿದೆ, ಕೆಲವು ನಾನು ಹೇಳ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ನಾನು ಭಾಳ ಎದುರು ನೋಡಿದಂಥ ವ್ಯಕ್ತಿ. ಅಟ್ಲೀಸ್ಟ್ ನನಗೆ ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಒಂದು ಮಾತನ್ನು ಹೇಳಿಬಿಟ್ರಲ್ಲ. ಯಾಕಂದರೆ ನಮ್ಮ ಭಾರಗಳನ್ನು, ನಮಗೊಬ್ಬ ದೇವರಿದ್ದಾನೆ, ನಿಮಗೊಬ್ಬ ದೇವರಿದ್ದಾನೆ. ಮನುಷ್ಯರು ಮಾತಾಡುವಂಥ ಮಾತುಗಳು ನಿಮಗೆ ಭಾರವಾಗಿದೆಯಾ? ಅದನ್ನು ಹೊರುವ ದೇವರಿದ್ದಾನೆ. ಅನುಭವದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಆ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರುಗಳಿಗೆ ಸಹಾಯಕನೂ ಆಗಿದ್ದಾನೆ. ಅದಕ್ಕೆ ಈ ದೇವರನ್ನು ನೀವು ತಿಳಿದಿದ್ರೆ ನಿಮಗೂ ಆ ಗುಣ ಇದ್ದೇ ಇರುತ್ತೆ. ಆ ದೇವರನ್ನು ನೀವು ಪ್ರತಿನಿಧಿಸಿದರೆ, ಆ ದೇವರನ್ನು ನಾನು ನೀವು ತಿಳಿದಿದ್ರೆ, ಯಾಕೋಬ ಅದಕ್ಕೆ ನೀವು 1:27 ಓದ್ರಿ ಹೊಸ ಒಡಂಬಡಿಕೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಈ ದೇವರು ಅಲ್ಲಿರುವಂಥ 3 ಪದನೂ ಇನ್ನೊಂದು ಹೊಸ ಒಡಂಬಡಿಕೆಯಲ್ಲಿ ಇದೆ. ಪರಿಶುದ್ಧತೆ ಇದೆ, ದಿಕ್ಕಿಲ್ಲದವರು, ವಿಧವೆಯರು ಅಂತ ಇದೆ. ಎಲ್ಲಿದೆ ನೋಡೋಣ. ಯಾಕೋಬ 1ನೇ ಅಧ್ಯಾಯ 27ನೇ ವಾಕ್ಯ ನೋಡ್ರಿ. ಅಲ್ಲಿ ವಾಕ್ಯ ಏನು ಹೇಳುತ್ತೆ? ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ಸನ್ನಿಧಿಯಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ವ್ಯಕ್ತಿ. ಹಾಲೆಲೂಯ. ದೇವರ ಮಕ್ಕಳೇ, ನೀವು ಯಾರೇ ಆಗಿರ್ಬೋದು, ಯಾವುದೇ ಸೇವಕರಾಗಿರ್ಬೋದು, ಅವನ ಜೀವಿತದಲ್ಲಿ ಅವನು ನಿಜವಾಗ್ಲೂ ಭಕ್ತಿವಂತ ಅಂದರೆ ಯಾವುದಕ್ಕೆ ಗೊತ್ತಾರ್ಥ? ವಿಧವೆಯರುಗಳು, ದಿಕ್ಕಿಲ್ಲದವರುಗಳು, ಅನಾಥರುಗಳನ್ನು ಅವನು ವಿಚಾರಿಸಬೇಕು. ಯಾಕಂದರೆ ಅವನು ಆರಾಧನೆ ಮಾಡುವಂಥ ದೇವರು ಅಂಥ ದೇವರಾಗಿದ್ದಾನೆ. ಆ ದೇವರ ಬಗ್ಗೆನೇ ನೀವು ನೋಡೋದು. ಯೆಶಾಯ 46 3ನೇ ವಾಕ್ಯದಲ್ಲಿ ನೋಡ್ರಿ. ಯೆಶಾಯ 46 3ನೇ ವಾಕ್ಯ. ಯೆಶಾಯ 46 3ರಲ್ಲಿ ದೇವರು ಏನು ಮಾತಾಡ್ತಾ ಇದ್ದಾನೆ? 46 3ರಲ್ಲಿ ಬಹಳ ಸುಂದರವಾಗಿ ದೇವರು ಗುಣವನ್ನು ನಾವು ನೋಡ್ತೇವೆ. ಏನು ಹೇಳ್ತಾ ಇದ್ದಾನೆ? ಯಾಕೋಬ ವಂಶವೇ 783, ಇಸ್ರಾಯೇಲ್ ಸಂತಾನವೇ, ನನ್ನ ಮಾತಿಗೆ ಏನು ಮಾಡ್ರಿ? ಕಿವಿಗೊಡ್ರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ಏನು ಮಾಡ್ತಾ ಇದ್ದೇನೆ? ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ಮತ್ತೇನು ಹೇಳ್ತಾ ಇದ್ದಾನೆ? ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ಏನು ಮಾಡುವೆನು? ನಿರ್ವಹಿಸುವೆನು. ನೋಡ್ರಿ, ಈ ವಾಕ್ಯ ನೀವು ಗಮನಿಸ್ತೀರಾ? 3ನೇ ವಾಕ್ಯದಲ್ಲಿ ಗರ್ಭದಿಂದ ಹೊರ್ತಿದ್ದೇನೆ, ಹುಟ್ಟಿದನ್ನಿಂದ ವಹಿಸ್ತಿದ್ದೀನಿ. 4ನೇ ವಾಕ್ಯದಲ್ಲಿ ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ಮತ್ತೆ ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಆ ವಾಕ್ಯನೇ ನೀವು ಗಮನಿಸಿ ನೋಡ್ರಿ. ದೇವರ ಗುಣ ಏನಾಗಿದೆಯಂತೆ? ಹೊರ್ತಾ ಇದ್ದಾನಂತೆ, ಹೊತ್ತು ಸಹಿಸ್ತಾನಂತೆ, ಹೊರುವೆನು ಅಂತಾನೆ, ಮತ್ತೆ ಹೊತ್ತು ಸಹಿಸಿ ನಿಮ್ಮನ್ನು ಏನು ಮಾಡುವೆನು? ನಿರ್ವಹಿಸುವೆನು. ಸಾಮಾನ್ಯವಾಗಿ ಕೆಲವು ತಂದೆ ತಾಯಿಗಳು ನೀವು ಗಮನಿಸಿದ್ರೆ, ಇವತ್ತು ಯಾಕೆ ಪ್ರಪಂಚದಲ್ಲಿ ಇಷ್ಟು ಓಲ್ಡ್ ಏಜ್ ಹೋಮ್ಗಳಿದೆ, ವೃದ್ಧಾಶ್ರಮಗಳಿದೆ? ಎಲ್ಲರೂ ಹೊರ್ತೀನಿ ಸಾಕ್ತೀನಿ ಅಂತ ಹೇಳಿದವ್ರುಗಳೇ ಅವ್ರನ್ನ ಸಾಕಲಿಲ್ಲ, ಅವ್ರನ್ನ ಹೊರಲಿಲ್ಲ, ಅವ್ರಿಗೇನು ಮಾಡಬೇಕಾಗಿರೋ ಜವಾಬ್ದಾರಿಗಳನ್ನು ಅವ್ರು ಮಾಡಲಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ ಈ ವಾಕ್ಯದಲ್ಲಿ, ನಾನು ಯಾರು ಗೊತ್ತಾ? ನಾನು ನಿನಗೆ ವಯಸ್ಸಾದ ಮೇಲೂ ನಿನ್ನನ್ನು ಹೊರ್ತೀನಿ, ನಿನ್ನನ್ನು ಸಹಿಸ್ತೀನಿ. ಆ್ಯಕ್ಚುಲಿ ವಯಸ್ಸಾದವ್ರನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಕಷ್ಟ. ಯಾಕೆ ಕಷ್ಟ? ನಾನು ಅರ್ಥ ಮಾಡ್ಕೊಳ್ತಾ ಇರೋದು ಏನಂದರೆ, ಪಾಪ ಅವ್ರಿಗೆಲ್ಲ ಅರ್ಥನೇ ಆಗಲ್ಲ, ಅವ್ರಿಗೆ ಅರುಳು ಮರಳಾಗುತ್ತೆ. ಒಂದು ಹೇಳಿದ ಮಾತು ಮರ್ತು ಬಿಟ್ಟಿರ್ತಾರೆ,
ವಯಸ್ಸಾದವ್ರುಗಳನ್ನ ಇಟ್ಕೊಂಡು ನಿರ್ವಹಿಸೋದು ಕಷ್ಟ, ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಪಾಪ ಅದು ಅವ್ರದ್ದೆಲ್ಲ ಸಮಸ್ಯೆ. ನಾನು ನನ್ನ ಹೆಂಡತಿ ಮಾತಾಡ್ಕೊಳ್ತೀವಿ, ಅವಾಗವಾಗ ನನಗೂ ಇದೇ ಆಗುತ್ತೆ ಇನ್ನೊಂದು 30 ವರ್ಷ ಆದಮೇಲೆ. ಅವಾಗ ನನ್ನ ಮಕ್ಕಳು ಹಂಗೆ ಅಂತಾರೇನೋ. ಅರ್ಥ ಆಗ್ತಿದೆಯಾ ನಿಮಗೆ? ನಾವು ಸಹಿಸ್ಕೊಳ್ಳದೆ ಕೆಲವು ಸಾರಿ ಏನೆಲ್ಲ ಮಾತಾಡಬೇಕೋ ಮಾತಾಡ್ಬಿಡ್ತೀವಿ ಕೆಲವು ಸಾರಿ. ಆದರೆ ನನಗೆ ಇತ್ತೀಚೆಗೆ ಭಾಳ ಅರ್ಥ ಆಗ್ತಾ ಇದೆ, ದೇವರು ತನ್ನ ವಾಕ್ಯದಲ್ಲಿ ಬರೆಸಿದ್ದಾನೆ. ಯಾಕಂದರೆ ನಿನಗೆ ಸಹಿಸ್ಕೊಳಕ್ಕಾಗಲ್ಲಪ್ಪ. ದೇವರು ಹೇಳ್ತಾ ಇದ್ದಾನೆ, ನಾನು ಸಹಿಸಿ ನಿರ್ವಹಿಸುವೆನು. ನಿನಗೆ ಸಹಿಸೋದು ಕಷ್ಟ, ಆದರೆ ನನ್ನ ಗುಣ ಏನು? ಸಹಿಸ್ಕೊಳ್ತೀನಿ, ನಿರ್ವಹಿಸ್ತೀನಿ. ವಾವ್, ಎಂಥ ದೇವರು! ಈ ಗುಣ, ಅದಕ್ಕೆ ಯಾಕೆ ಆ ಮಾತು ಬರೆದಿದೆ ಗೊತ್ತಾ? 46 ವಾಕ್ಯದಲ್ಲಿ ಬೇಲ್ ದೇವತೆಯು ಬೊಗ್ಗಿದೆ, ಅಂದರೆ ಅದು ಸೂರ್ಯ ದೇವರು. ನೆಬೋ ದೇವತೆಯು ಲರ್ನಿಂಗ್ ಗಾಡ್, ಕಲಿಸೋ ದೇವರು. ಆ ದೇವರುಗಳೆಲ್ಲ ಬೊಂಬೆಗಳು ಮೊದಲಾದವುಗಳ ಮೇಲೆ ಹೊರಿಸಲ್ಪಟ್ಟಿದೆ. ಯಾಕಂದರೆ ಸೆರೆಯಾಗಿ ಬಂದಂಥ ಜನರು ಅವರುಗಳೆಲ್ಲ ವಾಪಸ್ಸು ಅವ್ರ ಊರಿಗೆ ಹೋಗುವಾಗ ಮೆರವಣಿಗೆ ಆಗಿ ಹೊರುತ್ತಿದ್ದವುಗಳು ಬೊಂಬೆಗಳನ್ನ ಹೊತ್ಕೊಂಡು ಅವ್ರುಗಳು ಹೊರಟೋದ್ರು. ಆ ದೇವರುಗಳನ್ನೆಲ್ಲ ಗಮನ ಇಟ್ಟು ಕೇಳ್ರಿ, ಜನ ಹೊತ್ಕೊಂಡು ಹೋಗ್ಬೇಕಿತ್ತು. ಆದರೆ ದೇವರು, ಈ ಬೈಬಲಲ್ಲಿರೋ ದೇವರು ಏನು ಹೇಳ್ತಾ ಇದ್ದಾನೆ? ನಾನು ನಿನ್ನನ್ನು ಹೊತ್ಕೊತೀನಿ ಅಂತ ಹೇಳ್ತಿದ್ದಾನೆ. ಇಂಥ ವಾಕ್ಯ ಹೇಳಿದ್ರು ನೀವುಗಳು ಹೆಂಗಿದ್ದೀರಪ್ಪ, ಅಯ್ಯೋ ಹೆಂಗೋ ನನಗೊಬ್ಬ ಬರೋ ದೇವರಿದ್ದಾನೆ ಅಂತ ಸಮಾಧಾನ ನನಗೆ. ಯಾಕೆ ಹೇಳ್ತಿದ್ದೀನಿ? ವಾಕ್ಯದ ರಹಸ್ಯಗಳು ನಿಮಗೆ ಪ್ರಕಟವಾಗುವಾಗ ನೀವು ಎಷ್ಟು ಸಂತೋಷಿಸುವವರಾಗಿರ್ತೀರ ಅಂದರೆ ಅದು ವಾಕ್ಯವನ್ನು ಎಂಜಾಯ್ ಮಾಡಿದವರಿಗೆ ಮಾತ್ರ ಗೊತ್ತು. ನೀವಾದರೂ 12ವರೆಗೆ ಕಾಯ್ತಾ ಇದ್ದೀರಾ ಬೇಗ ಮುಗಿಸ್ಲಿ ಅಂತ, ಪರವಾಗಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಹೊರುವ ದೇವರು. ಐ ಆಮ್ ಎ ಗಾಡ್ ಹೂ ಕ್ಯಾರೀಸ್ ಯು ಫ್ರಮ್ ದ ವೂಂಬ್ ಟು ದ ಟೂಂಬ್ ಅಂತೆ. ಅಂದರೆ ನಿನ್ನನ್ನು ಗರ್ಭದಿಂದಲೂ ಎಲ್ಲಿವರೆಗೂ ಹೊರ್ತೇನೆ? ಸಮಾಧಿವರೆಗೂ, ಮುಪ್ಪಿನವರೆಗೂ ನಾನು ನಿನ್ನನ್ನು ಹೊರ್ತಿದ್ದೇನೆ. ಆ ದೇವರುಗಳೆಲ್ಲ ಅವರನ್ನು ನೀವು ಹೊರಬೇಕು. ಆದರೆ ನಾನಾದರೂ ಒಬ್ಬ ದೇವರು, ನಾನು ನಿಮ್ಮನ್ನು ಏನು ಮಾಡ್ತೇನೆ? ಹೊರುತ್ತೇನೆ. ನಾನು ನಿಮ್ಮನ್ನು ಹೊರುವಂತಹ ದೇವರು. ಆ ದೇವರ ಬಳಿಯಲ್ಲಿ ನೀವು ಇವತ್ತು ನಿಮ್ಮ ಭಾರಗಳನ್ನು ಇಳಿಸ್ಲಿಕ್ಕೆ ಬಂದಿದ್ದೀರಾ. ನಿಮಗೋಸ್ಕರ ಒಬ್ಬ ಹೊರುವ ದೇವರು ಇದ್ದಾನೆ ಅಂತ ಹೇಳುವಾಗ ಅದು ಎಷ್ಟು ಆನಂದವಾಗಿರುತ್ತೆ ಗೊತ್ತಾ? ನನಗೀಗಲೂ ನೆನಪಿದೆ, ಕೆಲವು ವರ್ಷಗಳ ಹಿಂದೆ ನಾನು ಮೊದಲನೇ ಸಾರಿ ನನ್ನ ಮಗನ ನಾನು ಸ್ಕೂಲಿಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟಪಟ್ಟು ಹೋದೆ, ಸೇರಿಸಿದೆ. ಆ ಸಮಯದಲ್ಲಿ ಒಂದು ಅರ್ಧ ಸಮಯ ಬಂದಾಗ ನನಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತಿತ್ತು. ಆವಾಗ ನನ್ನ ಸ್ನೇಹಿತ ಒಬ್ಬ ಬಂದು ದಿಢೀರಂತ ಬಂದು ಅಲ್ಲಿ ಆಫೀಸ್ನಲ್ಲಿ ಮಾತಾಡ್ತಾ ಬ್ಯಾಗು, ಪೆನ್ನು, ಅವು ಇವು ಎಲ್ಲ ಕೊಡಿಸ್ಬಿಟ್ಟು, ನಮ್ಮ ಮನೆಗೆ ಅವಾಗ ನೀರಿಗೆ ಕಷ್ಟ ಇತ್ತು. ಆ ನೀರಿಗೆ ಒತ್ಕೊಂಬರೋದನ್ನೆಲ್ಲ ನೋಡಿಬಿಟ್ಟು ಅವನು ಕರ್ಕೊಂಡೋಗಿ ಒಂದು 10,000 ರೂಪಾಯಿದು ಒಂದು ಆಕ್ವಾ ಗಾರ್ಡ್ ಕೊಡಿಸ್ಬಿಟ್ಟ. ನಾನು ವಾಪಸ್ ಕಾಸು ಹಾಕಕ್ಕೆ ಅವನಿಗೆ ಫೋನ್ ಮಾಡಿದೆ, ಬೇಡ ಕಣೋ, ನನ್ನ ಕಡೆಯಿಂದ ಗಿಫ್ಟ್ ಅದು. ಓ, ಎಷ್ಟು ಸಂತೋಷ ಬಂತು ನನಗೆ. ಆ ವರ್ಷ ಇದ್ದಿದ್ದು ಒಂದು ದೊಡ್ಡ ಭಾರನ, ಅದನ್ನೂ ತೀರಿಸಿ ಇದನ್ನೂ ತೀರಿಸಿ ಇಷ್ಟೆಲ್ಲ ಮಾಡಿದ್ನಲ್ಲ. ಆವಾಗ ದೇವರಿಗೆ ನಾನು ಏನು ಮಾಡಬೇಕು? ಕೃತಜ್ಞತೆ ಹೇಳಬೇಕು. ಆ ಸ್ನೇಹಿತನ ಬಗ್ಗೆ ನಾನು ನೆನೆಸಿ ಸ್ತೋತ್ರ ಹೇಳಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜೀವಿತಗಳಲ್ಲಿ ಒಬ್ಬ ಸಣ್ಣ ಸ್ನೇಹಿತ ಒಂದು ಉಪಕಾರ ಮಾಡಿ ನಮ್ಮ ಭಾರವನ್ನು ಸ್ವಲ್ಪ ಭಾರ ಕಡಿಮೆ ಮಾಡಿದ್ರೆ ನಮಗೆ ಇಷ್ಟು ಖುಷಿ ಬರುವಾಗ, ನಮ್ಮನ್ನು ಯಾವಾಗಲೂ ಹೊರುತ್ತೇನೆ, ನಿರ್ವಹಿಸ್ತೇನೆ ಅಂತ ಹೇಳುವಂಥ ದೇವರ ಬಗ್ಗೆ ನಾವು ಎಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು. ಹಾಗಿದ್ರೆ ಈ ವಾಕ್ಯವನ್ನು ಪವಿತ್ರಾತ್ಮನು ನಿಮಗಿವತ್ತು ನಂಬುವುದಕ್ಕೆ ಸಹಾಯ ಮಾಡಲಿ ಅನ್ನೋದು ನನ್ನ ಪ್ರೇಯರ್. ನನಗೆ ಗೊತ್ತಾಗ್ತಿದೆ ಇವತ್ತು ಬೆಳಗ್ಗೆ ನಂಬಿಕೆ ನಿಮಗೆ ಕಡಿಮೆ ಆಗಿದೆ. ನನಗೂ ನಿಮಗೂ ಈ ವಾಕ್ಯದ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಕಲ್ತರ ಕುತ್ಕೊಂಡು ಕೇಳ್ತಿದ್ದೀವಿ, ಇಲ್ಲೇ ಇದ್ದೀವಿ, ಆದರೆ ಈ ವಾಕ್ಯವನ್ನು ನಾವು ನಂಬ್ತಾ ಇಲ್ಲ. ನಮ್ಮ ಭಾರಗಳನ್ನು ಹೊರುವ ದೇವರನ್ನು ನಾವು ನಂಬ್ತಾ ಇಲ್ಲ. ಆದರೆ ದೇವರು ನನಗೂ ನಿಮಗೂ ಇವತ್ತು ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾನೆ, ನಾನು ಹೊರುವ ದೇವರು, ನಿನ್ನ ಭಾರವನ್ನು ನಾನು ಹೊರ್ತೇನೆ. 68:19 ಹೇಳ್ತಾನೆ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ನಮ್ಮ ದೇವರು 68:19 ಬೇಗ ನೋಡೋಣ ಏನು ಹೇಳ್ತಾ ಇದ್ದಾನೆ. 2ನೇ ಪಾರ್ಟ್ನಲ್ಲಿ ನಮ್ಮನ್ನು ರಕ್ಷಿಸುವ ದೇವರು ಆತನೇ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಏನಾಗಿದ್ದಾನಂತೆ? ದೇವರಾಗಿದ್ದಾನೆ. ಎಲ್ಲರಿಗೂ ಒಂದೊಂದಕ್ಕೆ ದೇವರಾಗಿದ್ದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ನಾನೇನಕ್ಕೆ ದೇವರಾಗಿದ್ದೀನಪ್ಪ? ನಿನ್ನನ್ನು ವಿಮೋಚಿಸುವುದಕ್ಕೋಸ್ಕರನೇ ಏನಾಗಿದ್ದೀನಿ? ನಾನು ದೇವರಾಗಿದ್ದೀನಿ. ಹಾಗಿದ್ರೆ ಒಂದು ದಿನ ಪರ್ಮನೆಂಟ್ ಆಗಿ, ಪಕ್ಕದಲ್ಲಿರೋರಿಗೆ ಹೇಳಿ, ಒಂದು ದಿನ ಬರುತ್ತೆ ಪರ್ಮನೆಂಟಾಗಿ ನಿನ್ನ ಭಾರಗಳೆಲ್ಲ ಹೋಗ್ಬಿಡುತ್ತೆ. ಅವಾಗ ನೀವು ಹೇಳ್ತೀರಾ, ಅವತ್ತು ನಾವು ಇರೋದೇ ಇಲ್ವಲ್ಲ ಪಾಸ್ಟ್ರೆ. ಅದೇ ಸತ್ಯ, ಅದೇ ಸತ್ಯವೇದಲ್ಲಿರೋ ಸತ್ಯ. ಒಂದು ನೀನಿರಲ್ಲ, ಇಲ್ಲ ಆತನು ಬರ್ತಾನೆ. ಎರಡರಲ್ಲಿ ಒಂದಾಗೋದೇ ನಿಜವಾದಂಥ ಸತ್ಯವೇದದ ಸತ್ಯ.
ಒಂದಿನ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ರೋಮ 8ನೇ ಅಧ್ಯಾಯ, ನಿಮಗೆ ಗೊತ್ತಾ ಜಗತ್ತು ಕೂಡ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೆ. ರೋಮ 8:22 ನೋಡಿ, ಅಲ್ಲಿ ವಾಕ್ಯ ಏನು ಹೇಳುತ್ತೆ? ರೋಮ 8:22, ಜಗತ್ತೆಲ್ಲ ಇಂದಿನವರೆಗೂ ಏನು ಮಾಡ್ತಾ ಇದೆಯಂತೆ? 8:22, ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆಯನ್ನು ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಒಬ್ಬ ಹಳೆಯ ದೇವರ ಮನುಷ್ಯರು ಒಂದ್ಸರಿ ನಮಗೆ ಹೇಳುವಾಗ ಹೇಳಿದ್ರು, ಮರದ ಹತ್ರ ಹೋಗಿ ಕಿವಿ ಕೊಟ್ಕೊಂಡು ಕೇಳು ಸುಜಿತ್ ಅಂದರು. ಗಮನ ಇಟ್ಟು ಕೇಳ್ರಿ, ಮರದ ಹತ್ರ ಏನು ಮಾಡಬೇಕಂತೆ? ಕಿವಿಗೊಟ್ಟು ಕೇಳು. ಅದು ಕೂಡ ಯೇಸು ಸ್ವಾಮಿ ಬೇಗ ಬರಬೇಕು, ಯಾವಾಗ ನಾನು ವಿಮೋಚಿಸಲ್ಪಡ್ತೀನಿ ಅಂತ ಕಾಯ್ತಾ ಇದೆಯಂತೆ. ಅದು ಜಗತ್ತಿನಲ್ಲಿ ಎಲ್ಲ ಪ್ರಸವ ವೇದನೆ. ಇವಾಗ ನೋಡ್ತಿದ್ದೀರಾ ನೀವು, ಇಸ್ರಾಯೇಲ್ ದೇಶದವರು ಬಾಂಬ್ ಹಾಕ್ತಿದ್ದಾರೆ. ಬಾಂಬ್ ಹಾಕುವಾಗ ಇಸ್ರಾಯೇಲ್ ದೇಶದ ಪ್ರಧಾನಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಇರಾನ್ಗೆ ನಾವು ಬಾಂಬ್ ಹಾಕ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ? ಇರಾನ್ನಲ್ಲಿರುವಂಥ ಜನರುಗಳನ್ನ ಭಾಳ ವರ್ಷದಿಂದ ಒಬ್ಬ ರಾಜ ಹಿಂಸೆ ಕೊಟ್ಟು ನರಳಾಡ್ತಾ ಇದ್ದಾನೆ. ನಾವು ಬಾಂಬ್ ಹಾಕ್ತಾ ಇರೋದ್ರಿಂದ ಆ ಜನರನ್ನ ಬಿಡುಗಡೆ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಅಲ್ಲಿರುವಂಥ ಜನರು, ಕ್ರೈಸ್ತರುಗಳು ಹೇಳ್ತಾ ಇದ್ದಾರೆ, ಯಾವಾಗ ಬಾಂಬ್ ಹಾಕಿ ಎಲ್ಲ ನಾಶ ಆಗುತ್ತಂತ ಕಾಯ್ತಾ ಇದ್ದೀವಿ. ಯಾಕೆ? ನಾಶವಾದರೆ ಏನಾಗುತ್ತೆ? ನಮಗೇನು ಸಿಗುತ್ತೆ? ಬಿಡುಗಡೆ ಸಿಗುತ್ತೆ. ಇದನ್ನೇ ಸತ್ಯವೇದ ಇಲ್ಲಿ ಹೇಳ್ತಾ ಇರೋದು. ದೇವರು ವಿಮೋಚಿಸುವುದಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಪ್ರಸವ ವೇದನೆ ಪಡ್ತಾ ಇದೆ ಜಗತ್ತು. ಆದರೆ ಇವತ್ತು ವಿಶ್ವಾಸಿಗಳೇ, ನಿಮಗೆ ಪ್ರಸವ ವೇದನೆ ಇದೆಯಾ? ನಮಗೆ ಈ ಭಾರಗಳೆಲ್ಲ ಇರೋದರಿಂದ ಒಂದು ಪವಿತ್ರಾತ್ಮನಿಂದ ಒಂದು ಪ್ರಸವ ವೇದನೆ ಇದೆಯಾ? ಪವಿತ್ರಾತ್ಮ ನಿಮಗಿದ್ರೆ, ಕೆಳಗಡೆ ವಾಕ್ಯ ನೋಡ್ರಿ 23ರಲ್ಲಿ, ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವರ ಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದಂಥ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ಏನು ಮಾಡ್ತೇವೆ? ನರಳ್ತೇವೆ. ಪವಿತ್ರಾತ್ಮ ನಿಮ್ಮೊಳಗಿದ್ರೆ ನಿಮ್ಮ ದೇಹದಲ್ಲಿ ಒಂದು ನರಳಾಟ ಬರುತ್ತೆ. ನೋಡ್ರಿ, ಸುಜಿತ್ಗೆ 20 ವರ್ಷದ ರಕ್ಷಣೆಯ ಅನುಭವದಲ್ಲಿ ಅನೇಕ ಸಾರಿ ನರಳಾಟ ಬಂದಿದೆ. ಏನು ನರಳಾಟ ಬಂದಿದೆ ಗೊತ್ತಾ? ದೇವರೇ, ನೀನು ಬಯಸುವಂಥ ಪರಿಶುದ್ಧತೆಯಲ್ಲಿ ನಾನು ಬದುಕೋಕ್ಕಾಗಿಲ್ಲ. ವಿಶ್ವಾಸಿಗಳಿಗೋಸ್ಕರ ಆಳವಾಗಿ ನಾನು ಇನ್ನೂ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ನನ್ನ ಸಭೆಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಾವಿರಾರು ಮಂದಿಗಳಿಗೆ ನಾನು ರಕ್ಷಣೆಯನ್ನು ನಡೆಸಲಿಕ್ಕಾಗಿಲ್ಲ. ದೇವರೇ, ನನ್ನೊಳಗೊಂದು ನರಳಾಟ ಇದೆ. ಪವಿತ್ರಾತ್ಮ ನನಗೆ ಕೊಡುವಂಥ ನರಳಾಟ ಏನು ಹೇಳ್ತಾ ಇದೆ ಅಂದರೆ, ಯಾವಾಗಾದರೂ ಈ ಪಾಪಗಳಿಂದ, ಶೋಧನೆಗಳಿಂದ ಬಿಡುಗಡೆ ಹೊಂದಿ ಒಂದು ದಿವಸ ನಾನು ನಿನ್ನ ಹತ್ರ ಬರ್ತೀನೋ. ಒಬ್ಬ ನಿಜವಾದ ವಿಶ್ವಾಸಿಗೆ ಈ ನರಳಾಟ ಇರುತ್ತೆ. ಪಾಪದೊಂದಿಗೆ ಅವನಿಗೆ ಹೋರಾಡುವಾಗ ಒಂದು ನರಳಾಟ ಇರುತ್ತೆ. ಓ ದೇವರೇ, ನಾನು ನಿನ್ನನ್ನು ಮೆಚ್ಚಿಸೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತು ನಾನು ಮಾಡಬಾರ್ದನ್ನೇ ಮತ್ತೆ ಮಾಡ್ತಾ ಇದ್ದೀನಿ. ಓಹ್, ಯಾವಾಗ ದೇವರೇ ನೀನು ನನ್ನ ಬಿಡುಗಡೆ ಮಾಡ್ತೀಯ? ಈ ಕೆಟ್ಟ ಗುಣ, ಈ ಕೆಟ್ಟ ಚಟ, ಈ ಮೊಬೈಲ್ನಲ್ಲೂ ಈ ವಿಷಯಗಳಲ್ಲೂ ನೀವು ಹೇಳುವಂಥ ಯಾವುದೇ ಪಾಪಗಳು ನಿಮಗಿದ್ರೆ, ಅದನ್ನು ಸಂಪೂರ್ಣವಾಗಿ ಸಂತೃಪ್ತಿಯಿಂದ ಪಾಪನ ನೀನು ಎಂಜಾಯ್ ಮಾಡಿದ್ರೆ ನೀನು ವಿಶ್ವಾಸಿ ಅಲ್ಲ. ಪಾಪ ಮಾಡಿದ್ಮೇಲೆ ಎಂಜಾಯ್ ಮಾಡೋಕ್ಕಾಗದೆ ನರಳಾಡ್ತೀಯಲ್ಲ, ಅವನು ವಿಶ್ವಾಸಿ. ನರಳಾಟ ಬಂದಿದೆಯಾ ನಿಮಗೆ? ಪಾಪ ಮಾಡಿದ್ಮೇಲೆ ನಿಮಗೆ ಬದುಕೋಕ್ಕಾಗಲ್ಲ. ಯಾವಾಗ ದೇವರೇ ನನ್ನ ಬಿಡುಗಡೆ ಮಾಡ್ತೀಯ? ಓ, ಇದು ಪವಿತ್ರಾತ್ಮ ಹೊಂದಿದ್ರೆ ಗುರುತು. ಪವಿತ್ರ ಆತ್ಮ ನೀವು ಹೊಂದಬೇಕು ದೇವ್ರ ಮಕ್ಕಳೇ. ಹೊಂದರೆ ಮಾತ್ರನೇ ನಿಮ್ಮಲ್ಲಿ ಕೆಲವರೆಲ್ಲ ಆರಾಧನೆ ಮಾಡುವಾಗ ಕಣ್ಣೀರಿಂದ ಆರಾಧನೆ ಮಾಡ್ತೀರಾ. ಪವಿತ್ರ ಆತ್ಮನ ನಿಮಗಿದ್ರೆ ಮಾತ್ರನೇ ಆ ದೇವರನ್ನು ನೀವು ಎಂಜಾಯ್ ಮಾಡ್ತೀರಾ. ಒಂದು ದಿವಸ ನಾನು ಎದುರು ನೋಡ್ತಾ ಇದ್ದೀನಿ, ನಾನು ಸಾಯೋದ್ರೊಳಗಡೆ ನಮ್ಮ ಸಭೆಯ ಮಕ್ಕಳುಗಳು ನೀವು ಆ ರೀತಿ ಯಾವತ್ತು ದೇವರನ್ನು ಹುಡುಕ್ತೀರಾ? ಓ, ಆ ದೇವರ ಬರೋಣ. ಅದಕ್ಕೆ 3ನೇದಾಗಿ ಹೇಳ್ತಾ ಇದ್ದೀನಿ, ಆ ದಿನ ಯಾವುದು ಗೊತ್ತಾ? ಭಾರ ಹೊರಳುವಂತಹ ದಿನ. 3ನೇದಾಗಿ ಹಾಕಮ್ಮ. ಆ ದಿನ ಯಾವುದು? ಆ ದಿನ ನಿಮ್ಮ ನನ್ನ ಭಾರಗಳು ಹೊರಳಲಿದೆ. 20 ವರ್ಷದಿಂದ ಯೇಸು ಸ್ವಾಮಿ ಬರ್ತಾನೆ ಅಂತ ಸಂದೇಶಗಳನ್ನ ಪೊನ್ರಾಜ್ ಅಂಕಲ್ ಕೊಡುವಾಗ ನಾನು ಖುಷಿಯಾಗಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ವಿಶ್ವಾಸಿಗಳೆಲ್ಲರೂ ಅಳ್ತಾ ಇರೋರು. ಇವತ್ತಿನ ವಿಶ್ವಾಸಿಗಳು ದೇವರ ಬರೋಣದ ಬಗ್ಗೆ ಹೇಳಿದ್ರೆ ಕಲ್ಲು ಥರ, ಬಂಡೆಗಳ ಥರ ಆಗ್ಬಿಟ್ಟಿದ್ದಾರೆ. ಯಾಕೆ? ಭಾರಗಳು ಒಂದು ದಿವಸ ಹೊರಳಿ ಯಾವಾಗ ಸ್ವಾಮಿ ಬರ್ತಾ ಇದ್ದಾನೋ ಅಂತ ಕಾಯುವಂಥ ವಿಶ್ವಾಸಿಗಳು ಕಡಿಮೆ ಆಗಿಬಿಟ್ರು. ಸತ್ಯವೇದ ಹೇಳುತ್ತೆ, ಏನು ಹೇಳ್ತಾ ಇದೆ ನೋಡ್ರಿ. ಓ, ಅಲ್ಲಿ 18ನೇ ವಾಕ್ಯ ಹೇಳುತ್ತೆ, 8:18ರಲ್ಲಿ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸ್ತೇನೆ. ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ. ನೋಡ್ರಿ, ಈ ವಾಕ್ಯಗಳು ನೆನ್ನೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ನಾನು ಕೆಳಗಡೆ ಬಂದೆ, ಮತ್ತೆ ನಿರ್ದೋಷಿಗೇನೋ ಒಂದು ಮಾತಾಡಿದೆ. ನಿರ್ದೋಷಿ ಯಾವುದೋ ಒಂದು ವಿಷಯದಲ್ಲಿ ಮತ್ತೆ ಬೇರೆ ಥರ ನಡ್ಕೊಂಡ. ಓ, ನನಗಿಷ್ಟು ಮನಸ್ಸು ಹೊಡೆದೋಯ್ತು. ಅವ್ನು ಕೇಳಿ ನೋಡ್ರಿ, ಅವ್ನ ಮೇಲೆ ಬಂದ. ನಾನು ಟೇಬಲ್ ಮೇಲೆ ಏನು ಮಾಡ್ತಾ ಇದ್ದೆ? ಅಪ್ಪ ಏನೋ பண்ணிட்டு இருந்தாரு. ಅವ್ರ ಪಪ್ಪ ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ರು ಗೊತ್ತಾ? ಓ, ನನ್ನ ಮಕ್ಕಳುಗಳ ಭವಿಷ್ಯ ಏನಾಗುತ್ತೋ, ನನ್ನ ಜೀವನ ಏನಾಗ್ಬೋದು. ನನಗೂ ನಿಮ್ಮ ಥರನೇ ಭಯಗಳಿದೆ, ನನಗೂ ನಿಮ್ಮ ಥರನೇ ಸಂಕಟಗಳಿದೆ. ಆದರೆ ದೇವರ ಹತ್ರ ವಾಕ್ಯ ಮತ್ತು ಓದ್ತಾ ಇದ್ದೆ, ಈಗಿನ ಕಾಲದ ಕಷ್ಟಗಳೆಲ್ಪವೇ ಸರಿ.
ಈ ಮಕ್ಕಳ ಭಾರ, ಈ ಕುಟುಂಬದ ಭಾರ, ಈ ಸೇವೆ ಭಾರ, ಜೀವಿತದ ಪ್ರತಿಯೊಂದು ಭಾರಗಳು, ಆ ಭಾರಗಳೆಲ್ಲ ಒಂದು ದಿವಸ. ಅದಕ್ಕೆ ನಾನು ರೂಮ್ನಲ್ಲಿ ಹೋಮ್ ಸಿಕ್ ಆಫ್ ಹೆವೆನ್ ಅಂತ ಒಂದು ಹಾಡು ಬಂದಿದೆ, ಫಿಲ್ ವಿ ಕ್ರೈ, ಅದನ್ನ ಮತ್ತೆ ಸ್ಪೀಕರಲ್ಲಿ ಹಾಕ್ತೆ. ಓ ವೆನ್ ಐ ಆಮ್ ಗೋಯಿಂಗ್ ಟು ಡ್ಯಾನ್ಸ್ ವಿತ್ ಮೋಸೆಸ್, ಮೋಶೆಯೊಂದಿಗೆ ನಾನು ಯಾವತ್ತೂ ನಾನು ನಡೀತೀನಿ, ದಾವೀದನೊಂದಿಗೆ ಯಾವತ್ತೂ ನಾನು ನಾಟ್ಯ ಆಡ್ತೀನಿ. ಓ ಆ ದಿವಸದಲ್ಲಿ ನನ್ನ ಭಾರಗಳೆಲ್ಲ ಹೊರಳೋಗುತ್ತೆ. ಅವತ್ತು ನನಗೆ ಯಾವುದೇ ಸ್ಟ್ರೆಸ್ ಬರ್ಡನ್ ಯಾವುದೂ ಇರಲ್ಲ. ಓ ಆದುದರಿಂದ ಈ ದಿನದ ಕಾಲಗಳ ಕಷ್ಟಗಳು ಅಲ್ಪವೇ ಸರಿ. ಯಾತ್ರಿಕನ ಪ್ರಯಾಣ ಅಂತ ಒಂದು ಬುಕ್ ಇದೆ, ಗೊತ್ತಾ ನಿಮಗೆ? ಪಿಲ್ಗ್ರಿಮ್ ಪ್ರೋಗ್ರೆಸ್, ಬೈಬಲ್ನ ನಂತರ ಅತಿ ಹೆಚ್ಚು ಸೇಲಾದಂಥ ಒಂದು ಪುಸ್ತಕ. ಜಾನ್ ಬನಿಯನ್ ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಯಾತ್ರಿಕನ ಪ್ರಯಾಣ ಅಂದರೆ ಅರ್ಥ ಏನು? ಈ ಭೂಮಿಯಲ್ಲಿ ರಕ್ಷಣೆ ಹೊಂದಿರುವಂಥ ವಿಶ್ವಾಸಿ ನಾಶನದ ಪಟ್ಟಣದಿಂದ ಭವ್ಯವಾದಂಥ ಪರಲೋಕದ ನಗರಕ್ಕೆ ಪ್ರಯಾಣ ಮಾಡುವಂಥ ಜರ್ನಿ. ಸಾಧ್ಯವಾದರೆ ಪಿಕ್ಚರ್ ನೋಡ್ರಿ, ಅದು ಯೂಟ್ಯೂಬ್ನಲ್ಲಿ ಪಿಲ್ಗ್ರಿಮ್ ಪ್ರೋಗ್ರೆಸ್ ಅಂತಿದೆ. ಅವನ ರಕ್ಷಣೆ ಅಂತಾನೆ ಅವನ ಹೆಂಡ್ತಿ ಹೇಳ್ತಾಳೆ, ಆ ಊರಿಗೆ ಹೋಗಬೇಡ, ಭವ್ಯವಾದಂಥ ಪಟ್ಟಣ ಅಂತೀಯ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ. ಮತ್ತೆ ಮನಸ್ಸು ಬರಲ್ಲ ಅವನಿಗೆ ಹೋಗೋಕ್ಕೆ. ಮತ್ತೆ ಹೆಂಡ್ತಿ ಮಕ್ಕಳು ಅಂತ ಇಲ್ಲೇ ಇರ್ತಾನೆ. ಆದರೆ ಪ್ರಯಾಣ ಮಾಡ್ತಾ ಹೋಗ್ತಾನೆ. ಮಧ್ಯದಲ್ಲಿ ಒಬ್ಬ ಬರ್ತಾನೆ, ಮಿಸ್ಟರ್ ವೈಸ್ ಮ್ಯಾನ್ ಅಂತ. ಅವನು ಹೇಳ್ತಾನೆ, ನೀನು ಈ ಲೋಕದಲ್ಲಿರೋದನ್ನೆಲ್ಲ ಎಂಜಾಯ್ ಮಾಡೋ, ಇಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಇಲ್ಲದೆ ಏನೋ ಹೋಗ್ತಿದ್ಯಾ, ಬೇಜಾರಾಗಿ ಮತ್ತೆ ವಾಪಸ್ ಹೋಗ್ಬಿಡ್ತಾನೆ. ಆ ಪಿಕ್ಚರ್ ನೀವು ನೋಡಬೇಕು. ಅವನ ಈ ನಿಜವಾದಂಥ ವಿಶ್ವಾಸಿಯ ಜೀವನ, ಅವನಿಗೆ ವೈಸ್ ಮ್ಯಾನ್ ಬರ್ತಾನೆ, ಟೆಂಪ್ಟೇಷನ್ ಬರ್ತಾನೆ, ಲಾಸ್ಟಲ್ಲಿ ಇನ್ನೇನು ಆ ಊರಿಗೆ ಹೋಗಿ ತಲುಪಬೇಕು, ನಿರಾಶೆ. ಅಲ್ಲೋಗಿ ಒಂದು ಹಳ್ಳದಲ್ಲಿ ಬಿದ್ದೋಗ್ಬಿಡ್ತಾನೆ. ಬಿದ್ದು ಎದ್ದೇಳ್ತಾನೆ. ಅವಾಗ ಸೈತಾನ ಬರ್ತಾನೆ, ಮತ್ತೆ ಹೇಳ್ತಾನೆ, ಇಲ್ಲಿ ಈ ರೂಟಲ್ಲಿ ನೀನು ಯಾಕೋ ಬಂದೆ, ನಿರಾಶೆಯನ್ನು ಹಳ್ಳದಲ್ಲಿ ಬಿದ್ದಿದೆಯಲ್ಲೋ, ಈ ರೂಟಲ್ಲಿ ಬಂದು ರೂಟ್ ಚೇಂಜ್ ಮಾಡ್ಕೊಂಡು ಆ ಕಡೆ ಹೋಗು ಅಂತಾನೆ. ಅವನು ಆ ಮೂಟೆ ಎಲ್ಲ ಹೊತ್ಕೊಂಡು ಮತ್ತೆ ಹೋಗ್ತಾನೆ. ಅವನಿನ್ನೇನು ಆ ಊರು ಬಿಟ್ಬಿಟ್ಟು ವಾಪಸ್ ಅವನ ಮನೆಗೆ ಹೋಗೋಣ ಅಂದಾಗ ಇವ್ಯಾಂಜಲಿಸ್ಟ್ ಅಂತ ಒಬ್ಬ ಬಂದು ನಿಂತ್ಕೊಳ್ತಾನೆ, ಸುವಾರ್ತಿಕ. ಅವನು ಬಂದು ಹೇಳ್ತಾನೆ, ಪಿಲ್ಗ್ರಿಮ್ ಪರದೇಶಿ, ಹೋಗ್ತಾ ಇರೋ ರೂಟ್ ಕರೆಕ್ಟಾಗಿದೆ, ಎಂಡಿಗೆ ಬಂದಿದೆಯಾ, ಗೇಟ್ ಇದೆ, ಮಿಸ್ ಮಾಡಬೇಡ. ನಿರಾಶೆ ದಾಟಿದೆಯಾ, ಶೋಧನೆ ದಾಟಿದೆಯಾ, ಓ ಎಲ್ಲನ ದಾಟಿ ಬಂದಿದೆಯಾ, ಎಂಡ್ ಬಂದಿದೆಯಾ, ಓಡೋಗ್ಬೇಡ ಅಂತ. ತಕ್ಷಣ ಅವನೇನು ಮಾಡ್ತಾನೆ, ಮೂಟೆ ಹೊತ್ಕೊಳ್ತಾನೆ. ನೋಡ್ರಿ ಅಲ್ಲಿ ಚಿತ್ರ. ಇನ್ನೇನು ಶಿಲುಬೆ ಹತ್ರ ಹೋಗ್ತಾನೆ. ವಾವ್, ಜಾನ್ ಬನಿಯನ್ ಜೈಲಿನಲ್ಲಿದ್ದಾಗ ಬರೆದಂಥ ಪುಸ್ತಕ ಅದು. ಒಬ್ಬ ವಿಶ್ವಾಸಿಯ ಪ್ರಯಾಣ ಹೇಗಿದೆ ಅಂತ ಬರೀತಾನೆ. ಒಂದು ದಿನ ಬರುತ್ತೆ, ಅವನು ಹೋಗಿ ಆ ಶಿಲುಬೆಯಲ್ಲಿ ದೇವರನ್ನು ನೋಡ್ತಾನೆ. ಅವನ ಮೇಲಿದ್ದಂಥ ಅಷ್ಟು ದೊಡ್ಡ ಮೂಟೆನು ರಪ್ ಅಂತ ಉರುಳು ಬಿದ್ದುತ್ತೆ. ಹಲ್ಲೆಲೂಯಾ. ನಿಮ್ಮ ಜಾಗದಲ್ಲಿ ನಾನು ಕೂತಿದ್ರೆ ಜಂಪ್ ಮಾಡಿ ಹಲ್ಲೆಲೂಯಾ ಹೇಳಿರೋ ನೀವು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಆ ದಿನ ನಮಗೂ ನಿಮಗೂ ಬರಲಿಕ್ಕಿದೆ. ಅದಕ್ಕೆ 1 ಕೊರಿಂಥ 15:19 ಹೇಳಿದ್ದು, ಯೇಸು ಸ್ವಾಮಿ ಸತ್ತಿ ಎದ್ನು ಅನ್ನೋದು ಏನೋ ಹುಲಿ ಕತೆ ಅಲ್ಲ. ಅದು 1 ಕೊರಿಂಥ 15:19 ಹೋದ್ರಿ. ಅಲ್ಲಿ ಏನು ಹೇಳುತ್ತೆ? ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನೀವೇನಂತೆ, ನಿರ್ಭಾಗ್ಯರೇ ಸರಿ. ನೋಡ್ರಿ, ಮತ್ತೆ ನಿಧಾನಕ್ಕೆ ಹೋದ್ರಿ. ಈ ಜೀವಮಾನದ ಕಾಲ ಪೂರ್ತಿಗೆ ಬರ್ಕೊಳ್ರಿ. ಏನು ಬರೀತೀರಾ? ಬೆರಳಲ್ಲಿ ಹೇಳ್ರಿ. ಮಕ್ಕಳ ಫೀಸ್ಗೆ, ಸಿಲಿಂಡ್ರಿಗೆ, ತಿಂಗಳು EMI ಕಟ್ಟಕ್ಕೆ, ತಿಂಗಳು ನಾನು ತೊಟ್ಟಿಲಿ ನೀರು ಹಾಕ್ಸೋಕ್ಕೆ, ಜನ್ರೇಟ್ರ್ ಹಾಕೋಕ್ಕೆ, ಏನೆಲ್ಲ ನನ್ನ ಭಾರ, ನನ್ನ ಕಷ್ಟ, ನನಗೇನೇನು ಹೇಳ್ತಿದ್ರು. ಅದಕ್ಕೋಸ್ಕರ ಮಾತ್ರ ನಾನು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದೆ ಇದ್ದರೆ, ಪಕ್ಕದಲ್ಲಿರೋರ್ಗೆ ಹೇಳಿ, ನೀನು ದುರದೃಷ್ಟದ ಮಾತು, ನೀನೇನೇನೋ, ನೀನು ದೌರ್ಭಾಗ್ಯ, ನೀನು ಆ ದಿನಕ್ಕಾಗಿ ಉಂಟು ಮಾಡಲ್ಪಟ್ಟಿದ್ರೆ ನೀನು ಬರೀ ಲೋಕದ ಆಶೀರ್ವಾದಗಳನ್ನೇ ಹುಡುಕಲ್ಲ. ಅದಕ್ಕೆ ಮೇಲ್ವಾಕ್ಯ ಹೇಳಿದ್ದು 16ನೇ ವಾಕ್ಯದಲ್ಲಿ, 15ನೇ ವಾಕ್ಯ, 14ನೇ ವಾಕ್ಯ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು. ನಾನು ಯಾಕೆ ನಿಮ್ಮನ್ನೆಲ್ಲ ಕೂತ್ಕೊಂಡು ವಾಕ್ಯ ವಾರ ಕೊಡ್ತಾ ಇದ್ದೀನಿ? ಯೇಸು ಸ್ವಾಮಿ ಸತ್ತು ಎದ್ದಿದ್ದಾನೆ, ಆತನು ಮತ್ತೆ ಬರಲಿಕ್ಕಿದ್ದಾನೆ, ನಮ್ಮನ್ನು ನಿಮ್ಮನ್ನು ಕೊಂಡೊಯ್ಯಲಿಕ್ಕಿದ್ದಾನೆ. ಅದಿಲ್ಲ ಅಂದರೆ ನಾವು ನೀವು ಇಲ್ಲಿ ಬಂದು ಪ್ರಸಂಗ ಮಾಡ್ತಾ ಇರೋದು ವೇಸ್ಟ್. ಕೆಳಗಡೆ ಮತ್ತೆ ಹೇಳುತ್ತೆ 22ನೇ ವಾಕ್ಯದಲ್ಲಿ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಏನಾಗ್ತಾರಂತೆ, ಎಲ್ಲರಿಗೂ ಏನು ಸಿಗುತ್ತಂತೆ, ನಿತ್ಯ ಜೀವವನ್ನು ಹೊಂದ್ಕೊಳ್ತಾರಂತೆ. ಹಲ್ಲೆಲೂಯಾ. ಆ ನಿರಾಶೆಗಳು ಎಲ್ಲ ಹೋಗುವಂತಹ ದಿನ. ಅದಕ್ಕೆ ಅಲ್ಲಿ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿ ಬರುವನಂತೆ. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಏನು ಮಾಡ್ತಾರಂತೆ, ಎದ್ದು ಬರುವರು. ಸುಜಿತ್ ಎದ್ದು ಬರ್ತಾನೆ. ನೀವು ನಿಮ್ಮ ಹೆಸರು ಹೇಳ್ಕೊಂಡ್ರಿ, ಸತ್ತವರು ನಾವುಗಳು ಎದ್ದು ಬರ್ತೀವಿ ದೇವರಲ್ಲಿದ್ದರೆ.
ಅದಕ್ಕೆ ನಾನು ನೋಡ್ಕೊತಾ ಇದ್ದ, ಸ್ನಾನ ಮಾಡಿಸ್ತಾ ಇದ್ದಂಥ ರೂಬನ್ಗೆ ಅವನಿಗೆ ಕಾಲು ಕೈ ಓಡದೆ ಜೊಲ್ಲುಗಳು ಬಂದ್ಕೊಂಡು ಗಾಯಗಳು ವಾಸಿ ಆಗದೆ ಇದ್ದರು. ನಾನು ಸಂಡೇ ಸ್ಕೂಲ್ನಲ್ಲಿ ಆ ಮಕ್ಕಳಿಗೆ ಹಾಡು ಕಲಿಸೋವಾಗ ಒಂದು ಹಾಡು ಆಡ್ತಾ ಇದ್ದೆ, ಅಲ್ಲಿ ನಾ ನೋಡುವೆನು ರೂಬನ್ನನು, ರೂಬನಿಗಿದ್ದ ಕುಂಟ ಕಾಲು ಕಾಣಲಿಲ್ಲ. ನಿಮಗೆ ಗೊತ್ತಾ, ನೀವ್ಯಾರು ನಗಲ್ಲ. ರೂಬನ್ ಕಂಡೆ ಅವನ ಬಾಲು ಕಾಣಲಿಲ್ಲ. ಎಲ್ಲಿ? ದೇವಾಲೋಕದಲ್ಲಿ. ರೂಬನ್ ಕಂಡೆ ಅವನ ಬಾಲು ಕಾಣಲಿಲ್ಲ. ಈ ಭೂಮಿಯಲ್ಲಿ ನಿನ್ನೆ ನಾನು ಈ ಹಾಡನ್ನ ಕೀರ್ತನಾಗ ಆಡಿದೆ, ರೂಮಲ್ಲೇ ಆಡಿದೆ. ಕೀರ್ತನ ಕಾಣುವೆ ಅವಳ ಬೊಂಬೆ ಕಾಣಲಿಲ್ಲ. ದೇವಾಲೋಕ ಅಲ್ಲೊಂದು ದಿನ ಇದೆ, ನಮ್ಮ ನಿರಾಶೆ, ನಮ್ಮ ಸಂಕಟ, ನಮ್ಮ ಭಾರಗಳು ಎಲ್ಲವೂ ಉರುಳೋಗೋ ದಿನ. ಆ ದಿನ ಯಾವಾಗ ಬರುತ್ತೋ ಆ ದಿನವನ್ನು ನಾವು ಎದುರು ನೋಡೋಣ. ಆ ದಿನವೇ ಎಲ್ಲ ಕಣ್ಣೀರು ಒರೆಸಲ್ಪಡುವ ದಿನ, ಎಲ್ಲ ಭಾರಗಳು ಉಳಿದು ಹೋಗುವಂಥ ದಿನ, ಹೋರಾಟಗಳು ಹೋಗುವಂಥ ದಿನ. ಕಡೆದಾಗ ಚಿತ್ರ ನೋಡಿ, ಅದಕ್ಕೆ ಒಬ್ಬ ಭಕ್ತನು, ದೇವರು ನಾನು ರಕ್ಷಣೆ ಹೊಂದಿದ್ದ ದಿವಸದಲ್ಲಿ ಒಬ್ಬರು ಹೇಳಿದ್ದು ನನಗೆ ನೆನಪಿದೆ. ಒಬ್ಬ ಯೇಸು ಸ್ವಾಮಿ ನಂಬಿ ಬಂದಂಥ ಭಕ್ತ, ಅವನ ಜೀವಿತದಲ್ಲಿ ಕನಸು ಕಾಣ್ತಾನಂತೆ, ಹೆಜ್ಜೆಯ ಗುರುತು. 2 ಜೋಡಿ ಹೆಜ್ಜೆ ಯಾವಾಗಲೂ ಹೋಗ್ತಾ ಇದೆ. ಆದರೆ ದಿಢೀರಂತ ಅವನು ಹೇಳಿದಂತೆ, ಬರೀ ಒಂದೇ ಒಂದು ಜೋಡಿ ಹೆಜ್ಜೆ ಕಾಣ್ತಾ ಇದೆ ದೇವರೇ. ನಾನು ನೀನು ಒಟ್ಟಿಗೆ ಆರಂಭಿಸಿದ್ವಿ ಜೀವನದಲ್ಲಿ, ಆದರೆ ಹೋಗ್ತಾ ಹೋಗ್ತಾ ಹೆಜ್ಜೆನೇ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಹೆಜ್ಜೆ ಕಾಣದೇ ಇರುವಂಥ ದಿನಗಳಲ್ಲಿ ನನಗೆ ತುಂಬ ನಿರಾಶೆ ಇತ್ತು, ಸೋಲಿತ್ತು, ಭಯ ಇತ್ತು, ವೇದನೆ ಇತ್ತು. ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ವಲ್ಲ ಸ್ವಾಮಿ. ಅಂಥ ಸಮಯದಲ್ಲಿ ನೀನು ಹೆಜ್ಜೆನೇ ನನಗೆ ಕಾಣ್ತಿಲ್ವಲ್ಲ. ಇದು ಹಳೆ ಕತೆ ಅಂತ ನಿಮ್ಗೆ ಅನ್ನಿಸ್ಬೋದು, ಇದು ನನ್ನನ್ನು ಆಧರಣೆ ಮಾಡಿದಂಥ ವಿಷಯ. ಎಲ್ಲ ಸಮಯದಲ್ಲೂ ಲೈಫ್ನಲ್ಲಿ ನೀನು ನನ್ನ ಜೊತೆ ಇದ್ದು ಹೊತ್ಕೊಂಡು ಹೋದಂಥ ರೀತಿಯಲ್ಲಿ ಹೆಜ್ಜೆಗಳು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಕಷ್ಟದ ಸಮಯದಲ್ಲಿ ನೀನು ಬಿಟ್ಟು ಹೋಗ್ಬಿಟ್ಟಲ್ಲ. ಯಾವಾಗ ನನಗೆ ಬೇಕು ಅಂತ ನಾನು ಮೋಸ್ಟ್ ವಾಂಟೆಡ್ ಅಂದ್ಕೊಂಡು ಅವತ್ತೇ ನೀನು ಇರಲಿಲ್ವಲ್ಲ. ಆಗ ಅವನಿಗೊಂದು ಧ್ವನಿ ಬಂತಂತೆ, ಮಗನೇ, ನೀನು ನೋಡ್ತಾ ಇರುವಂಥ ಒಂದು ಜೋಡಿ ಹೆಜ್ಜೆಗಳು ಅದು ನಿಂದಲ್ಲ, ನನ್ನದು. ಆ್ಯಕ್ಚುಲಿ ಅವತ್ತು ನಿನ್ನನ್ನು ನಾನು ಹೊತ್ಕೊಂಡಿದ್ದೆ, ಅದು ನಿಂದಲ್ಲ, ಅದು ನನ್ನ ಹೆಜ್ಜೆಗಳು. ನೀವಿವತ್ತು ಯಾವುದೆಲ್ಲ ಹೇಳ್ತಿದ್ದೀರೋ ದೇವರ ಮಕ್ಕಳೇ, ಹಳ್ಳಗಳು ದಾಟಿ ಹೋಗ್ತಾ ಇದ್ದೀರೋ, ಆ ದಿನದಲ್ಲೆಲ್ಲ ಆತನ ಬಿಟ್ಟು ಹೋಗಲ್ಲ. ಆ್ಯಕ್ಚುಲಿ ಆತನ ಭುಜದ ಮೇಲೆ ನಾವಿದ್ದೀವಿ, ಆತನು ನಮ್ಮನ್ನು ಹೊತ್ಕೊಂಡು ಹೋಗ್ತಿದ್ದ. ನಿರಾಶೆಗೊಳ್ಳದೆ ಆ ಭಾರ ಹೊರುವ ದೇವರ ಹತ್ರ ಕಣ್ಗಳನ್ನು ಮುಚ್ಚಿ, ಸ್ವಾಮಿ ಇಂಥ ದೇವರು ನನಗಿದ್ದಾನಲ್ಲ. ಎದ್ದು ನಿಂತು 1-2-3 ನಿಮಿಷ ದೇವರು ನಮ್ಮ ಆಲಯದಲ್ಲಿ ಇದ್ದಾನೆ. ದೇವರ ಮಕ್ಕಳೇ, ನೀವು ಇದನ್ನು ನಂಬದೇ ಇದ್ದರು, ನನಗೆ ಚೆನ್ನಾಗಿ ಗೊತ್ತು, ನನ್ನ ಸ್ವಾಮಿ ಇವತ್ತು ಈ ಆಲಯದಲ್ಲಿ ಇದ್ದಾನೆ. ನಿಮ್ಮ ಭಾರಗಳನ್ನು ಹೊರುವವನು ಒಬ್ಬನಿದ್ದಾನೆ. ನಿಮ್ಮ ಸೋಲು, ಸಂಕಟ, ಏನೆಲ್ಲ ಭಾರಗಳು ನಿಮಗಿದೆಯೋ, ಆರೋಗ್ಯದ ಭಾರ, ಮಕ್ಕಳ ಭಾರ, ಜೀವನದ ಭಾರ, ಒಂದು ದಿವಸ ಬರುತ್ತೆ ನಮ್ಮ ಭಾರಗಳೆಲ್ಲ ಹೊರಳು ಹೋಗುತ್ತೆ. ಕೈಗಳನ್ನೆತ್ತಿ ಆರಾಧನೆ ಮಾಡ್ತೀರಾ? ಇಂತಹ ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಕೈಗಳನ್ನೆತ್ತಿ ಕಣ್ಗಳನ್ನು ಮುಚ್ಚಿ, ದೇವರೇ ಸ್ತೋತ್ರ, ಹಾಲೆಲೂಯ, ಹಾಲೆಲೂಯ.